ಭದ್ರಾ ಮೇಲ್ದಂಡೆ ಯೋಜನೆಯಡಿ ಕೆರೆಗಳೆಲ್ಲ ನೀರು ತುಂಬಿಸಲು ಸರ್ಕಾರಗಳು ತಾಲೂಕಿನ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರುವುದನ್ನು ಕೈಬಿಡುವಂತೆ ಒತ್ತಾಯಿಸಿ ಮಂಗಳವಾರ ಪಟ್ಟಣದ ತಾಲೂಕು ಆಡಳಿತ ಸೌಧಕ್ಕೆ ತಾಲೂಕು ಸಮಗ್ರ ನೀರಾವರಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಬೀಗ ಜಡಿದು ಪ್ರತಿಭಟನೆ ಮಾಡಿದರು. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿ ಅಡಿ ಬಸವರೆಡ್ಡಿ ಅವರು ಮಾತನಾಡಿದರು. ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಮೀಸಲಿಡುವ ಭರವಸೆ ನೀಡಿದರೂ ಕೂಡ ಇದುವರೆಗೂ ಈ ಹಣವನ್ನು ಬಿಡುಗಡೆ ಮಾಡಿಲ್ಲ. ರಾಜ್ಯ ಸರ್ಕಾರ ಈ ಯೋಜನೆಗೆ ಬಜೆಟ್ನಲ್ಲಿ 5,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಸರ್ಕಾರಗಳು ರೈತರೊಂದಿಗೆ ರಾಜಕೀಯ ಮಾಡುವುದು ತರವಲ್ಲ ಅಂತ ಹೇಳಿದರು. ಕಳೆದ 25 ವರ್ಷಗಳಿಂದಲೂ ಕೂಡ ಭದ್ರಾ ಮೇಲ್ದಂಡೆ ಯೋಜನೆಯಡಿ ತಾಲೂಕಿನ ಕೆರೆಗಳಿಗೆ ನೀರು ಹಾಯಿಸುವ ಕಾಮಗಾರಿ ಆರಂಭಕ್ಕೆ ಹೋರಾಟ ಮಾಡಲಾಗ್ತಾ ಇದೆ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಮರಣಾಂತ ಸತ್ಯಾಗ್ರಹಕ್ಕೆ ಮುಂದಾಗಿದ್ದು ಕೆಲವು ರೈತರು ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದ್ದು ಇದುವರೆಗೂ ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಡಳಿತವಾಗಲಿ ಜನಪ್ರತಿನಿಧಿಗಳಾಗಲಿ ಭೇಟಿ ನೀಡದೇ ಇರುವುದು ಖಂಡನೀಯ ವಿಷಯವಾಗಿದೆ ಅಂತ ಕಿಡಿಕಾರಿದರು. ಇನ್ನು ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಜಿ ಪ್ರಕಾಶ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಡಿಸಿ ನಾಗರಾಜ್ ಮಾತನಾಡಿ, ತಾಲೂಕು ಸತತ ಬರಗಾಲಕ್ಕೆ ತುತ್ತಾಗಿ ಜನರು ಹನಿ ನೀರಿಗೂ ಕೂಡ ಪರದಾಡ್ತಾ ಇದ್ದಾರೆ. ನಮ್ಮ ತಾಲೂಕಿನ ಕೆರೆಗಳಿಗೆ ನೀರು ಹರಿಸಲು ಸರ್ಕಾರಗಳು ಮೀನಾಮೇಷ ಎಣಿಸ್ತಾ ಇವೆ. ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸಿ ತಾಲೂಕಿನ ಎಲ್ಲಾ ಕೆರೆಗಳು ಕೂಡ ನೀರು ಹಾಯಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳದಲ್ಲಿ ದಸಂಸ ಜಿಲ್ಲಾ ಸಂಚಾಲಕ ಕೆರೆಕುಂಡಾಪುರ ಪರಮೇಶ್ವರಪ್ಪ, ರೈತ ಸಂಘ ಜಿಲ್ಲಾಧ್ಯಕ್ಷ ಮಲ್ಲಹಳ್ಳಿ ರವಿಕುಮಾರ್, ಸಿಪಿಐ ಕಾರ್ಯದರ್ಶಿ ಡಿ ಪೆನ್ನಯ್ಯ, ಎಸ್ ಪರಮೇಶ್, ಪಾಪಯ್ಯ, ಜಿ ಆರ್ ತಿಪ್ಪೇಸ್ವಾಮಿ, ಹೊರೆಯಡಿ ನಾಗರಾಜ್, ಪಿಟಿ ನಿಂಗಣ್ಣ, ಬಸವರಾಜ್, ಮಾಲಿಂಗಪ್ಪ, ಕೋಟೆ ಈರಣ್ಣ, ವೆಂಕಟೇಶ್, ರಾಮಂಜಿನಿ, ಶ್ರೀನಿವಾಸ್, ಪ್ರಕಾಶ್ ಉಪಸ್ಥಿತರಿದ್ದರು. ಮಂಜೂರಾಗಿರ್ತಕ್ಕಂಥ ಭದ್ರಾ ಮೇಲ್ದಂಡೆ ಯೋಜನೆ ಜಾರಿಯಲ್ಲಿ ಮೊಳಕಾಲ್ಮೂರು ಕ್ಷೇತ್ರ ಸಮೇತವಾಗಿ ಮೊಳಕಾಲ್ಮೂರು ಕ್ಷೇತ್ರಕ್ಕೂ ಸಮೇತವಾಗಿ ಅನ್ವಯಿಸುತ್ತೆ. ಆದರೆ ಇಲ್ಲಿವರೆಗೂ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಯಾವುದೇ ಕೆರೆಗೆ ನೀರು ಹರಿಸ್ತಕ್ಕಂಥ ವಿಚಾರದಲ್ಲಿ ಯಾವುದೇ ಕಾಮಗಾರಿ ಕೂಡ ಇಲ್ಲಿವರೆಗೂ ಪ್ರಾರಂಭ ಆಗಿಲ್ಲ. ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಅಪ್ಪರ್ ಭದ್ರಾ ಕಾಮಗಾರಿ ಕೂಡಲೇ ಪ್ರಾರಂಭ ಆಗಿ ಈ ಬರಡು ಭೂಮಿಯಲ್ಲಿರ್ತಕ್ಕಂಥ ರೈತರಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ತುಂಬಾ ವಿಳಂಬ ಮಾಡ್ತಾ ಇದೆ. ಇದಕ್ಕೆ ಈ ಕಾಮಗಾರಿಗೆ ಬೇಕಾಗಿರ್ತಕ್ಕಂಥ 5,300 ಕೋಟಿ ಹಣವನ್ನ ಕೇಂದ್ರ ಸರ್ಕಾರ ಇಲ್ಲಿಯವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ. ಮತ್ತೆ ರಾಜ್ಯ ಸರ್ಕಾರದ ಪಾಲನ್ನು ಕೂಡ ಬಿಡುಗಡೆ ಮಾಡದೆ ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊಳಕಾಲ್ಮೂರು ತಾಲೂಕು ಕಚೇರಿ ವಾಲಂಟರಿ ಆಗಿ ಅವರೇ ಬಹಳ ದಿವಸದಿಂದ ಬೀಗ ಹಾಕಿದ್ದಾರೆ. ನಾವು ಸುಮ್ಮನೆ ಇವತ್ತು ಆಗ್ತಾ ಇದೀವಿ ಅಷ್ಟೇ, ಇದರಲ್ಲಿ ವಿಶೇಷ ಏನಿಲ್ಲ. ಹಾಗೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಹಾಕಿರ್ತಕ್ಕಂಥ ಬೀಗವನ್ನ ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನ ಇಲ್ಲಿರ್ತಕ್ಕಂಥ ಮೊಳಕಾಲ್ಮೂರು ಕ್ಷೇತ್ರದ ಸಮಗ್ರ ರೈತರು ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನ ನಾವು ಈ ತಾಲೂಕು ಕಚೇರಿ ಸಿಬ್ಬಂದಿಗೆ ಮತ್ತು ಇಲ್ಲಿನ ಆಡಳಿತಾಧಿಕಾರಿಗಳಿಗೆ ಕೊಡೋದರ ಮುಖಾಂತರವಾಗಿ ಮೊಳಕಾಲ್ಮೂರು ಕ್ಷೇತ್ರದ ನೀರಾವರಿ ಹೋರಾಟ ಇದು ಬಹಳ ಬೃಹತ್ತಾಕಾರವಾಗಿ ಬೆಳೀತೈತೆ. ಮುಂದಿನ ದಿನಗಳಲ್ಲಿ ಮೊಳಕಾಲ್ಮೂರು ಕ್ಷೇತ್ರದ ಎಲ್ಲಾ ರೈತರು, ಭೂಮಿ ಇರ್ತಕ್ಕಂಥ ಪ್ರತಿ ರೈತರು ಕೂಡ ಈ ಸಂಘಟನೆಗೆ ಬೆಂಬಲ ಕೊಟ್ಟು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ದಿನಗಳು ದೂರ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಲೇ ಅಪ್ಪರ್ ಭದ್ರಾ ಯೋಜನೆ ಕಾಮಗಾರಿಗೆ ನಿಗದಿಯಾಗಿರ್ತಕ್ಕಂಥ ಹಣವನ್ನ ಕೂಡಲೇ ಬಿಡುಗಡೆ ಮಾಡಿ ಈ ಚಿತ್ರದುರ್ಗ ಜಿಲ್ಲೆಯ ಒಂದು ನೀರಾವರಿ ಸೌಲಭ್ಯಕ್ಕೆ ಒಂದು ಎಡೆ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಹೋರಾಟ ಸಮಿತಿ ಮಾಡ್ತಾ ಬರ್ತಾ ಇದೆ. ಇವತ್ತು ಅದರ ಭಾಗವಾಗಿ ಈ ಕಾಮಗಾರಿ ಕೂಡಲೇ ಪ್ರಾರಂಭ ಆಗಬೇಕು, ರೈತರ ಬದುಕು ಹಸನಾಗಬೇಕು, ಹಿಂದುಳಿದ ಮೊಳಕಾಲ್ಮೂರು ಕ್ಷೇತ್ರದ ರೈತರಿಗೆ ನೀರು ಬೇಕೇ ಬೇಕು ಅಂತಕ್ಕಂಥ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಒಂದು ಹೋರಾಟದ ಭಾಗವಾಗಿ ಇವತ್ತು ತಾಲೂಕು ಕಚೇರಿಗೆ ಬೀಗ ಹಾಕೋದ್ರ ಮುಖಾಂತರವಾಗಿ ನಾವು ಒಂದು ಪ್ರತಿಭಟನೆಯನ್ನ ಕೈಗೊಂಡಿದ್ದೀವಿ. ನನ್ನ ವೈಯಕ್ತಿಕ ವಿಚಾರ ಹೇಳೋದೇನೆಂದ್ರೆ, ಸುಮಾರು ದಿನಗಳಿಂದ ಆಲ್ರೆಡಿ ಮೊಳಕಾಲ್ಮೂರು ತಾಲೂಕು ಆಫೀಸ್ನ ಇಲ್ಲಿರ್ತಕ್ಕಂಥವೇ ಬಾಲ್ ಹಾಕಿಬಿಟ್ಟದಾಗಲೇ, ಆದ್ರೆ ನಮ್ದೊಂದು ಬೀಗ ಇರಲಿ ಅಂತ ಹಾಕಿದೀವಿ ಅಷ್ಟೇ. ಬಜೆಟ್ ನಲ್ಲಿ 6ನೇ ತಾರೀಕು ಮಂಡನೆ ಮಾಡತಕ್ಕಂಥ ರಾಜ್ಯ ಸರ್ಕಾರದ ಬಜೆಟ್ ನಲ್ಲಿ 5,000 ಕೋಟಿಯನ್ನ ಭದ್ರಾ ಮೇಲ್ದಂಡೆ ಯೋಜನೆಗೆ ಮೀಸಲಿಡಬೇಕು ಅಂತ ಒತ್ತಾಯ ಮಾಡ್ತಾ, ಏನು ಕೇಂದ್ರ ಸರ್ಕಾರ ಈ ಕಳೆದ 3 ವರ್ಷಗಳ ಹಿಂದೆ ಚುನಾವಣಾ ಪ್ರಚಾರದಲ್ಲಿ ಮೋದಿ ಅವರು ಏನು ಘೋಷಣೆ ಮಾಡಿದ್ರು, 5,300 ಕೋಟಿಯನ್ನ ನಾನು ಭದ್ರಾ ಮೇಲ್ದಂಡೆ ಯೋಜನೆ ಕೊಡ್ತೀನಿ, ಈ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ
ಒಂದು ಬಿಡಿಗಾಸು ಕೂಡ ಕೊಟ್ಟಿಲ್ಲ. ಅದಕ್ಕೆ ತಾಂತ್ರಿಕ ಕಾರಣಗಳನ್ನು ಒಡ್ಡಿ ನಮ್ದು ಪ್ರತ್ಯೇಕವಾದಂತ ಖಾತೆ ತೆರೀಬೇಕು, ಅದು ಡ್ರಿಪ್ಪಿಗೆ ಆಗ್ಬೇಕು, ಅದಕ್ಕೆ ಹಾಕ್ಬೇಕು, ಇದಕ್ಕೆ ಹಾಕ್ಬೇಕು, ನೀವು ಬಳಸಂಗಿಲ್ಲ ಅಂತ ಏನೇನೋ ಒಂದು ಯೋಜನೆಗಳನ್ನ ಇವತ್ತು ಮೋದಿ ಅವರು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ರಾಜ್ಯ ಸರ್ಕಾರಕ್ಕೆ. ಆದ್ರೆ ಘೋಷಣೆ ಮಾಡ್ಬೇಕಾದ್ರೆ ಈ ಎಲ್ಲ ಷರತ್ತುಗಳನ್ನು ವಿಧಿಸಿರಲಿಲ್ಲ. ನಾನು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಕೊಡ್ತೀನಿ ಅಂತ ಹೇಳಿದ್ರು.